ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಈ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಕೆಲವು ವಿದ್ಯೆಗಳಿದೆ. ಈ ವಿದ್ಯೆಗಳಿಗೆ ಎಲ್ಲರೂ ಕೂಡ ಶರಣಾಗಿಬಿಡ್ತಾರೆ. ಎಂಥದ್ದೇ ಒಂದು ದೊಡ್ಡ ದೊಡ್ಡ ವಿಚಾರಗಳಿದ್ದರೂ ಕೂಡ ಈ ವಿದ್ಯೆಯಲ್ಲಿ ನಮಗೆ ಕಂಡುಬರುತ್ತೆ. ಅಂತಹ ಒಂದು ವಿಚಾರ ನಾವು ಹಲವಾರು ವರ್ಷಗಳ ಹಿಂದೆ ಒಂದು ಅದ್ಭುತ ವಿದ್ಯೆಯನ್ನು ಕಲ್ತ್ಕೊಳ್ಳೋಕ್ಕೆ ಅಂಥೇಳಿ ಒಂದು 3-4 ಸ್ಟೇಟನ್ನು ನಾವು ತಿರುಗಿದ್ವಿ. ಅಲ್ಲಿ ಪ್ರಶ್ನಾಶಾಸ್ತ್ರ ಅನ್ನುವಂತಹ ಒಂದು ವಿದ್ಯೆಗೆ ತುಂಬ ಪರಿಶ್ರಮಪಟ್ಟು ಈ ಒಂದು ವಿದ್ಯೆ ಸಂಪಾದನೆ ಮಾಡಿ ಹಲವಾರು ನಾವು ತರಗತಿಗಳನ್ನ ಮಾಡ್ತಾ ಬಂದ್ವಿ. ಆ ತರಗತಿಗಳಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗಳು ಕಲ್ತ್ಕೊಂಡವರು ಒಂದೊಂದು ಅವರದ್ದೇ ಆಗಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಅವರು ಬಂದಿರತಕ್ಕಂಥ ಜನಗಳಿಗೆ ನ್ಯಾಯವಾಗಿ ಧರ್ಮವಾಗಿ ಒಂದಷ್ಟು ಪರಿಹಾರವನ್ನು ಕೊಟ್ಟು ಚೆನ್ನಾಗಿ ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ. ಕೆಲವರು ತಮಗೋಸ್ಕರನೇ ಕಲ್ತ್ಕೊಂಡು ಅವರ ಜೀವನದಲ್ಲಿ ಏನಾದರೂ ಬಂದರೆ ನೋಡಿಕೊಂಡು ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡು ಅನುಕೂಲ ಮಾಡ್ಕೊಂಡಿದ್ದಾರೆ. ಈ ವಿದ್ಯೆ ಅಂತಕ್ಕಂಥದ್ದು ನಮಗೆ ನಮ್ಮ ಒಂದು ಜೊತೆ ಇದ್ದರೆ ನಮಗೆ ಬಹಳ ಒಂದು ಸಹಾಯ ಮಾಡಿ ಕೊಡುತ್ತೆ, ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ. ಸೊ ಬರ್ತಾ ಬರ್ತಾ ಏನಾಯಿತು ಅಂತ ಹೇಳಿದ್ರೆ, ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಹೋದ್ವಿ ನಾವು ಕೆಲವು ವಿದ್ಯೆಗಳನ್ನ. ಈ ಮಹಾಯಕ್ಷಿಣಿಯ ಸಿದ್ಧಿ ಸಾಧನೆ ಇರ್ಬೋದು, ಯಂತ್ರವನ್ನು ಯಾವ ರೀತಿಯಲ್ಲಿ ಬರೆಯೋದು ಅಂತಕ್ಕಂಥದ್ದು ಇರ್ಬೋದು. ಸೊ ಈ ಥರ ವಿದ್ಯೆಗಳನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಹೋದ್ವಿ. ಈ ಒಂದು ತರಗತಿಗಳು ಬೆಳೀತಾ ಹೋಯಿತು. ಈಗ ಬರುವಂತಹ ಜೂನ್ ತಿಂಗಳಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ತರಗತಿ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಈ ತರಗತಿಯಲ್ಲಿ ಶತ್ರುಬಂಧನ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾವಿದ್ಯೆ, ಶತ್ರುಗಳನ್ನ ಬಂಧಿಸೋದು ಹೇಗೆ ಅಂತಕ್ಕಂಥ ಮಹಾವಿದ್ಯೆಯನ್ನು ಸಿದ್ಧಿ ಮಂತ್ರದ ಜೊತೆಗೆ ಹೇಳ್ಕೊಡ್ತಾ ಇದ್ದೀವಿ. ಅಂದರೆ ಇದರಲ್ಲಿ ಒಂದು ಪ್ರಶ್ನಾಶಾಸ್ತ್ರ, ಮಂತ್ರಸಿದ್ಧಿ, ಅಂದರೆ ಒಂದು 4-5 ದೇವತೆಗಳ ಮಂತ್ರಸಿದ್ಧಿ, ಯಂತ್ರ ಬರೆಯುವಂತಹ ಕ್ರಮಗಳು, ಜೊತೆಗೆ ಶತ್ರುಬಂಧನ ವಿದ್ಯೆ ಅಂದರೆ ತಾಂತ್ರಿಕ ಮಹಾವಿದ್ಯೆ ಒಂದು ತರಗತಿಯನ್ನು ಏರ್ಪಾಡು ಮಾಡ್ತಾಯಿದ್ದೀವಿ. ಯಾರಿಗಾದರೂ ಈ ಒಂದು ತರಗತಿಯಲ್ಲಿ ಆಸಕ್ತಿ ಇದ್ದರೆ, ಇದನ್ನು ಕಲ್ತ್ಕೋಬೇಕು ಅಂತಕ್ಕಂಥ ಆಸಕ್ತಿ ಇದ್ದರೆ ಖಂಡಿತ ನಮ್ಮ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ವಿದ್ಯೆಯನ್ನು ಕಲ್ತ್ಕೋಬೋದು. ವಿದ್ಯೆ ಕಲಿಯೋದ್ರಿಂದ ಏನು ಪ್ರಯೋಜನ, ನಮ್ಮ ಜೀವನದಲ್ಲಿ ಏನೇನು ನಡೀತಾ ಇದೆ, ಯಾಕೆ ನಡೀತಾ ಇದೆ, ಯಾವಾಗ ಅದಕ್ಕೆ ಅಂತ್ಯ, ಏನು ಪರಿಹಾರ ಮಾಡ್ಕೋಬೇಕು, ಪರಿಹಾರವನ್ನು ಮಾಡುವಂತಹ ವಿಧಾನವೂ ಕೂಡ ನಾವೇ ಹೇಳ್ಕೊಡ್ತಾ ಇದ್ವಿ. ಅದನ್ನು ತಾಂತ್ರಿಕ ವಿಧಾನದಲ್ಲೂ ಕೂಡ ಮಾಡ್ಬೋದು. ಸೊ ಸಿದ್ಧಿ ವಿಧಾನದಲ್ಲೂ ಮಾಡ್ಬೋದು. ಯಾರಿಗೆ ಏನೇ ಒಂದು ಕೆಟ್ಟದನ್ನು ಮಾಡುವಂಥ ವಿಧಾನ ಅಲ್ಲ ಇದು ತಮಗೆ ತಾವು ಒಳ್ಳೆಯದನ್ನು ಮಾಡ್ಕೊಳ್ಳುವಂಥ ವಿಧಾನ. ಎಷ್ಟೋ ಜನ ಇವತ್ತು ಮೀಡಿಯಾಗಳಲ್ಲಿ ಈ ಸಿದ್ಧಿ ಕೊಡ್ತೀನಿ ಆ ಸಿದ್ಧಿ ಕೊಡ್ತೀನಿ ಅಂಥೇಳಿ ಬರೀ ಮೋಸ ಮಾಡಿದ್ದಿದೆ. ಆದರೆ ನಾವು ಕೊಡುವಂತಹ ಸಿದ್ಧಿ ಇದೆಯಲ್ಲ, ಇದನ್ನು ಕಷ್ಟಪಟ್ಟು ನೀವೇ ಅನುಕೂಲವನ್ನು ಮಾಡಿಕೊಳ್ಳುವಂಥ ಒಂದು ಕ್ರಮ ಇದು. ಸೊ ಈ ಒಂದು ಕ್ರಮದಲ್ಲಿ ಒಂದಷ್ಟು ವಿದ್ಯೆಯ ಜೊತೆಗೆ, ಅಂದರೆ ನಾವು ಕವಡೆ ಹಾಕುವಂಥದ್ದು ಹೇಗೆ ಏನು ಅದರ ವಿದ್ಯೆ ಜೊತೆಗೆ, ಮಂತ್ರದ ಜೊತೆಗೆ, ಯಂತ್ರವನ್ನು ಯಾವ ರೀತಿಯಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ಕೊಡ್ತಾಯಿದ್ದೀವಿ. ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಖಂಡಿತ ಸಂಪರ್ಕ ಮಾಡ್ಕೊಂಡು ಬನ್ನಿ. ಶತ್ರುಬಂಧನ ಸಿದ್ಧಿ ವಿದ್ಯೆ ನಮಗೆ ಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ವಾಟ್ಸಪ್ ನಂಬರಿಗೂ ಕೂಡ ನೀವು ಮೆಸೇಜನ್ನು ಮಾಡ್ಬೋದು. ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಹೇಳ್ಕೊಡ್ತಾರೆ. ಅಥವಾ ಫೋನ್ ಕರೆಯ ಮುಖಾಂತರ ಕೂಡ ನೀವು ಸಂಪರ್ಕವನ್ನು ಮಾಡ್ಕೊಳ್ಳಿ. ಈ ಒಂದು ತರಗತಿ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ. ಬೇಗ ಸೇರಿಕೊಳ್ಳಿ. ನಮಸ್ಕಾರ.